ಜೋರ್ ಅನ್ಬೇಕು ನೀವು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮನೆ ಚಂದ್ರು ಕಿಚನ್ ಯೂಟ್ಯೂಬ್ ಚಾನಲ್. ನಾವು ಯಾವಾಗಲೂ ಮನೆಯಿಂದ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸಾಕು, ಮೊದಲು ಮೈಂಡಿಗೆ ಬರೋದೇ ಸ್ಟಾರ್ಟರ್ ಏನು ಆರ್ಡರ್ ಮಾಡಬೇಕು, ಏನು ತಿನ್ನಬೇಕು ಅಂತ ಎಲ್ಲ ಮೆನ್ಯೂವನ್ನು ನೋಡಿ ಲಾಸ್ಟಲ್ಲಿ ನಾವು ಆರ್ಡ್ರ್ ಮಾಡೋದೇ ಬೇಬಿ ಕಾರ್ನ್ ಐಟಮ್ಸ್ನ. ಆ ಬೇಬಿ ಕಾರ್ನ್ ಐಟಮ್ಸ್ ಕಲರ್ ನೋಡಿಯೇ ನಾವು ಫಿದಾ ಆಗೋಗ್ತೀವಿ. ಎಷ್ಟೋ ಸಲ ಮನೆಗೆ ಬಂದು ಹೆಲ್ತ್ ಅಪ್ಸೆಟ್ ಕೂಡ ಮಾಡ್ಕೊಂಡಿದ್ದೀವಿ. ಆದರೆ ಇನ್ನು ಮುಂದೆ ಆ ಟೆನ್ಷನ್ ಬೇಡ. ಯಾಕೆ ಗೊತ್ತಾ, ನಮ್ಮ ಚಂದ್ರು ಸರ್ ಅವರು ಬೇಬಿ ಕಾರ್ನಲ್ಲೇ ತುಂಬ ವೆರೈಟಿ ಮಾಡಬಹುದು ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇವತ್ತು ಬೇಬಿ ಕಾರ್ನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಚಂದ್ರು ಸರ್ ಅವರೇ, ಅಡುಗೆ ಮನೆಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ಇವತ್ತು ನಾವು ಬೇಬಿ ಕಾರ್ನ್ ಅಲ್ಲಿ ಕೆಲವೊಂದು ಐಟಮ್ಸ್ ನ ಮಾಡ್ತಾ ಇದೀವಿ. ಹೌದು. ಸೊ ಈ ಬೇಬಿ ಕಾರ್ನ್ ಅಂತ ಹೇಳಿದ ತಕ್ಷಣನೇ ಚಿಕ್ಕವರಿಂದ ಹಿಡಿದು ದೊಡ್ಡವರು ತುಂಬಾ ಇಷ್ಟಪಟ್ಟು ತಿನ್ನೋ ಐಟಮ್ 100%. ಸೊ ಇವತ್ತು ನಮಗೆ ಏನ್ ರೆಸಿಪಿ ಹೇಳ್ಕೊಡ್ತಾ ಈಗ ನಾನು ಇದನ್ನ ಪುದೀನಾ ಸ್ಟಿಕ್ ಅಂತ ಹೇಳಿ ಮಾಡ್ಕೊಡ್ತಾ ಇದ್ದೀನಿ. ಖುಷಿಯಾಗಿ ತಿಂತಾ ಇರಬೇಕು. ಬೇಬಿ ಕಾರ್ನ್ ಪುದೀನಾ ಸ್ಟಿಕ್ ತಿಂದಾದ್ಮೇಲೆ ಗೊತ್ತಲ್ಲ, ಒನ್ ಮೋರ್ ಚಟ ಪಟ ಹೆಂಗಿರುತ್ತೆ ನೋಡಿ, ಆಮೇಲೆ ಹೇಳಿ ಏನಂತೀರ. ಮಾಡುವ ವಿಧಾನ ತೋರಿಸ್ತೀನಿ, ಏನೇನು ಹಾಕಬೇಕು, ಹೆಂಗೆ ಮಾಡಬೇಕು ಅಂತ. ನೋಡ್ತಾ ಇರಿ, ಕಲಿತಾ ಇರಿ, ಮಾಡ್ಕೊಂಡು ತಿಂತಾ ಇರಿ. ಸ್ಟಾರ್ಟ್ ಮಾಡೋಣ. ಈಗ ಪ್ಲೇಟ್ ಇಡಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ, ಅದಕ್ಕೆ ಸ್ವಲ್ಪ ಶುಂಠಿ, ಒಂದು ಅನಾನಸ್ ಹೂವು, 2 ಲವಂಗ, 2 ಚಕ್ಕೆ, ಸ್ವಲ್ಪ ಧನಿಯಾ, ಒಂದು ಸ್ವಲ್ಪ ಪುದೀನ ಕೊಡಿ ಮೇಡಮ್. ಹಾಂ, ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊಡಿ. ಪುದೀನ, ಇದಕ್ಕೆ ಪುದೀನ ತಾನೇ ಇರೋದು, ಪುದೀನ ಫ್ಲೇವರ್ಗೆ ಸ್ವಲ್ಪ ಪುದೀನ ಜಾಸ್ತಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಕೊಡಿ ಅಷ್ಟೇ. ಈಗ ನೋಡಿ, ಇದನ್ನು ಪುಟ ಚಂದ ರುಬ್ಕೊಂಬಾರೋ ಪುಟ. ಅಷ್ಟರೊಳಗೆ ಒಂದು ಬೋಲ್ ಕೊಡಿ. ಈಗ ಬೇಬಿ ಕಾರ್ನ್ ತಗೊಳ್ಳಿ. ಈಗ ನಾನು ಇದಕ್ಕೆ ನೋಡಿ, ಇದಕ್ಕೆ ಒಂದು ಅರ್ಧ ಸ್ಪೂನು ಮೈದಾ ಹಿಟ್ಟು, ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು, ಒಂದು ಅರ್ಧ ಸ್ಪೂನು ಕಡಲೆ ಹಿಟ್ಟು, ಎರಡು ಸ್ಪೂನು ಕಾರ್ನ್ಫ್ಲವರು. ಸ್ವಲ್ಪ ಗಟ್ಟಿ ಕಲ್ಸಪ್ಪ, ರುಬ್ಬೇಕಪ್ಪ. ಅಲ್ವಾ, ನೀರು ಜಾಸ್ತಿ ಹಾಕಂಗಿಲ್ಲ, ನೈಸಾಗೇ ಇರಲಿ, ರಫ್ ಆಗಿದ್ರು ಪರವಾಗಿಲ್ಲ. ನೋಡಿ, ಇದಕ್ಕೆ ಒಂದು 3 ಸ್ಪೂನ್ ಕಾರ್ನ್ಫ್ಲವರು. ಇದನ್ನೆಲ್ಲ 3 ಮಿಕ್ಸ್ ಮಾಡಿದ್ವಿ. ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೊಡಿ, ಚೂರು ಪೆಪ್ಪರ್ ಪೌಡ್ರು. ನೋಡಿ, ಇದೆಲ್ಲ ಮಿಕ್ಸ್ ಆಯಿತು. ಒಂದೇ ಒಂಚೂರು ನೋಡಿ ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂದು ಅರ್ಧ ಸ್ಪೂನು. ಇದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದೆಲ್ಲ ಮಿಕ್ಸ್ ಆಯಿತು. ಯಾವುದು ಕಲರ್ ಇಲ್ಲ, ಏನಿಲ್ಲ, ನೀರಿಗೆ ಏನು ಹಾಕಲ್ಲ. ಬರುತ್ತಲ್ಲ ಮಸಾಲೆಯಲ್ಲಿ ಸ್ವಲ್ಪ ಅರಿಶಿನ, ಇದನ್ನ ಹಾಕಿ ಕಲಿಸ್ಬಿಟ್ಬಿಟ್ರೆ ಚೆಂದಾಗ ಆಗಿದೆ. ಎಲ್ಲ ರೆಡಿ ಇದೆ. ನಿಮ್ಮ ಮನೇಲಿರೋ ಪೌಡ್ರೆ ಕಾರ್ನ್ಫ್ಲವರ್, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಕಾರ್ನ್ಫ್ಲವರ್. ಇದನ್ನು ಹಾಕೋದು. ಒಂಚೂರು ಚಿಲ್ಲಿ ಪೌಡ್ರು, ಒಂಚೂರು ಪೆಪ್ಪರ್ ಪೌಡ್ರು, ಒಂಚೂರು ಉಪ್ಪು. ಮಕ್ಳಿಗೆ ಖಾರ ಜಾಸ್ತಿ ಇರಬಾರ್ದಲ್ವ, ನೀಟಾಗಿ. ಇವಾಗ ಪುದೀನ ರುಬ್ಬಿದೆ, ಹಾಕ್ತಾ ಇರ್ತೀನಿ. ಬೇಬಿ ಕಾರ್ನ್ ಕಲಿಸ್ತಾ ಇರ್ತೀನಿ, ತಿನ್ನಿಸ್ತಾ ಇರ್ತೀನಿ. ಎಣ್ಣೆ ಕಾಯಿಸಿದ್ದ ನಂತರ ಏನಂತೀರಾ? ರೆಡಿ, ಸಾಕು ಕೊಡಪ್ಪ. ಅದು ಇರಲಿ. ಈಗ ಅಣ್ಣವ್ರು ರುಬ್ಬಿದ್ದಾರೆ. ಪುಟ್ಟಣ್ಣ ತಗೊಂಡು ಬಾರಣ್ಣ. ಸ್ವಲ್ಪ ಮುಂದೆ ತೋರ್ಸಪ್ಪ, ಅಲ್ಲಿ ತೋರಿಸು. ಆಹಾ ನೋಡಿ, ಎಲ್ಲ ಪುದೀನ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಚೆಂದ ರುಬ್ಬಿದ್ದೇವೆ. ಇದಾದ್ಮೇಲೆ ಚೆನ್ನಾಗಿ ಇದನ್ನು ಇವಾಗ ಕಲಿಸ್ತೀನಿ. ಕಲಿಸ್ಬಿಟ್ಟು ತೆಗಿಯಪ್ಪ. ನೋಡಿ, ನೀರಿಲ್ಲ, ಏನಿಲ್ಲ. ಏನು ಹೇಳ್ತೀರ? ಪನ್ನೀರು ಹಾಕೊಬೋದು, ಮಶ್ರೂಮ್ ಹಾಕ್ಬೋದು, ನೋಡಿ ಗೋಬಿ ಹಾಕ್ಬೋದು. ಕಲ್ಲರ್ ಇಲ್ಲ, ನ್ಯಾಚುರಲ್ ಆಗಿ ಮಾಡಬೇಕು, ಮಕ್ಕಳಿಗೆ ತಿನ್ನಿಸ್ಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಚಂದ್ರು ತೋರಿಸ್ಕೊಡೋ ಅಡಿಗೆ ವಿತೌಟ್ ಕಲರ್, ಮನೆ ಮಸಾಲ, ಮನೆಯಲ್ಲೇ ಆರಿಸಿ ಮನೆಯಲ್ಲೇ ಬಿಡಿ, ಕಡಿಮೆ ಎಣ್ಣೆ ತಗೊಳ್ಳಿ. ನೋಡಿ ಆಗೋಯ್ತು, ಚೆಂದ ಕಲಿಸಿದ್ದೀನಿ ನೋಡಿ. ಏನು ನೀರು ಹಾಕಿದ್ವಾ? ಏನಿಲ್ಲ,
ಇದನ್ನ ಬೇಕಾದ್ರೆ ಸ್ವಲ್ಪ ಮೊಟ್ಟೆನೂ ಹಾಕೊಬೋದು. ವೆಜ್ ಅವ್ರಾದ್ರೆ ಹ್ಮ್ ವೆಜ್ ಅವ್ರಿಗಾದ್ರೆ ಇದು, ನಾನ್ ವೆಜ್ ಅವ್ರಿಗಾದ್ರೆ ಒಂದು ಮೊಟ್ಟೆ ಹಾಕೊಂಡು ಕಲಸಿ ಹಾ. ಎಣ್ಣೆಲಿ ಬಿಡ್ತಾ ಇರೋದು ಒಂದ್ ಮೂರು ಥರ ತಿನ್ನಿಸ್ತಾ ಇರೋದು. ಹ್ಮ್ ಬಾಣ್ಲಿ ತಗೊಬರಪ್ಪ. ಹಾಂ ಇವಾಗ ಹಾಕ್ಬಿಡಿ ಮೇಡಮ್ ಅದು. ಹಾಂ ಹಾಕಿ ಒಂದ್ಸಲ ಚೆಂದ ಮಿಕ್ಸ್ ಮಾಡಿ ಇಟ್ಟಪ್ಪ ಬಾಣ್ಲಿ. ಮೇಡಮ್ ಅವ್ರಿಗೆ ಎಣ್ಣೆ ಕೊಡಿ. ಎಣ್ಣೆಲಿ ಬಿಡ್ತಾ ಇರೋದು. ಇದಕ್ಕೊಂದು 15 ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಬಿಟ್ಟಿದ್ದೀನಿ. ಅರ್ಧ ಗಂಟೆ ನೆನೆಸಿ 1 ಅವರ್ ನೆನೆಸಿ ಏನೂ ಆಗಲ್ಲ. ನೆಂದಾದ್ಮೇಲೆ ಎಣ್ಣೆ ಕಾಯಿಸ್ತಾ ಇರ್ಬೇಕು. ಒನ್ ಮೋರ್ ಥರ ಕೊಡ್ತಾ ಇರ್ಬೇಕು. ಇದಕ್ಕೇನು ಅಳತೆ ಇಲ್ಲ. 1 ಲೀಟ್ರ್ ಬೇಕಾದ್ರೆ ಬೇಗ ಹಾಕ್ಬೇಕಾದ್ರೆ ಅರ್ಧ ಲೀಟ್ರು 1 ಲೀಟ್ರ್ ಹಾಕೊಳ್ಳೋದು, ಬಿಡ್ತಾ ಇರೋದು, ಕೊಡ್ತಾ ಇರೋದು. ಓ ಎಲ್ಲ ಮಾಡ್ಬೋದು ಮೇಡಮ್. ನಮ್ಮಲ್ಲಿ ಇದನ್ನ ಆಡಿದ್ರೆ ಎಲ್ಲ ಥರ ಆಟ. ಹಾ ಇದೇ ಹಾಕು ಅದೇ ಹಾಕು ಏನಿಲ್ಲ. ಈಗ ನೋಡಿ ಎಲ್ಲ ಆಗಿದೆ. ಅರ್ಧ ಗಂಟೆ ಆಗಿದೆ. ಚೆನ್ನಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ರು ಹಲಸಿನ ಪೆಟ್ಟಿಲಿ. ಈಗ ಕಲಿಸ್ತಾ ಇದ್ದೀನಿ. ಮೆತ್ತಗೆ ಮಕ್ಕಳಿಗೆ ತಿನ್ನಿಸ್ತಾ ಇರ್ತೀನಿ. ಈಗ ಎಣ್ಣೆ ಕಾದಿದೆ. ಒಂದೊಂದೇ ಬಿಡ್ತೀನಿ. ಒಂದು ಮೂರು ಥರ ತಿನ್ನಿಸ್ತೀನಿ. ನಾನು ಬಿಡ್ಲಾ? ಬಿಡಿ ಮೇಡಮ್ ಅಯ್ಯ, ಇದು ಹೆಣ್ಮಕ್ಳು ವಿದ್ಯೆ ತಾನೆ. ಈಗ ನಾವು ಕಲ್ತ್ಬಿಟ್ಟಿದ್ದೀವಿ ಹೆಣ್ಮಕ್ಳು. ನಾವಿನ್ನು ಬಿಸ್ನೆಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಆರಾಮಾಗಿ ಆಗ್ತೀವಿ. ಹಾಕಿ ಮೇಡಮ್, ನಿಧಾನಾಗಿ ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೊಂಡಿರ್ಬೇಕು ಮೇಡಮ್, ಆವಾಗಲೇ ರುಚಿ ಬರುತ್ತೆ. ನೀವು ಮನೆಯಲ್ಲೂ ಅಷ್ಟೇ ಈ ಕಬಾಬ್ ಗಿಬಾಬ್ ಮಾಡಿದಾಗ ಒಂದು ರೌಂಡ್ ನೋಡಿ ಸುಮ್ಮನೆ ಹಿಂಗೆ ಇಲ್ಲೋಡೆ ಹಿಂಗೆ ಅಂದ್ಬಿಟ್ರೆ ಎಲ್ಲ ಲೂಸ್ ಆಗೋಗುತ್ತೆ, ಅಂಟ್ಕೊಂಡಿರುತ್ತೆ. ಇದಕ್ಕಿಷ್ಟೇ ನೋಡಿ ಎಲ್ಲ. ಮನೇಲೆಲ್ಲ ಈ ಥರ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸರ್, ಹಾಂ ಮಕ್ಕಳೆಲ್ಲ ಕಿಚನಲ್ಲೇ ಕೂತ್ಕೊಂಡಿರ್ತಾರೆ. ಹೌದು, ಅವ್ರು ಕೂತ್ಕೊಬೇಕಲ್ವಾ. ಹೊರಗಡೆ ಖರ್ಚು ಉಳಿಯುತ್ತಲ್ಲ ನಿಮಗೆ. ಖರ್ಚು ಉಳಿಯುತ್ತೆ. ಅಮ್ಮ ಕೊಡಿ ಅಂತ ಪ್ಲೇಟ್ ಇಟ್ಕೊಂಡು ಕೂತ್ಕೊತಾ ಇರ್ಬೇಕು, ತಿಂತಾ ಇರ್ಬೇಕಪ್ಪ. ಮನೆ ಅಡಿಗೆ ಅಲ್ವಾ, ಯಾವುದು ಇದಿಲ್ಲ, ಟಜಿನ ಮೋಟ ಇಲ್ಲ, ಕಲ್ಲರ್ ಇಲ್ಲ, ಒಳ್ಳೆ ಪುದೀನ. ಹಾಂ ಎಲ್ಲ ಹೆಲ್ತ್ ಒಳ್ಳೇದಲ್ವಾ. ರುಚಿಯಾಗಿ ತಿನ್ನೋಕ್ಕೆ ಪುಣ್ಯ ಮಾಡಿರ್ಬೇಕಲ್ಲ. ಅದಕ್ಕೆ ಚಂದ್ರ ಚಿಕ್ಕ ಮಕ್ಕಳಿದ್ರೆ ಸರ್ ಏನ್ ಮಾಡ್ತಾರೆ, ಕಿಚನ್ ಅಲ್ಲಿ ಸ್ಲ್ಯಾಬ್ ಇರುತ್ತಲ್ವಾ, ಅದ್ಮೇಲೆ ಕೂತ್ಕೊಬಿಡ್ತಾರೆ. ಅಲ್ಲೇ ಮೇಲೆ ಬಂದು ಕೂತ್ಕೊಬಿಟ್ಟಿರ್ತಾರೆ. ಎಲ್ಲ ನಮ್ಮ ಮನೆಗಳಲ್ಲೂ ಇದೆಲ್ಲ ಅನುಭವ ಆಗಿದೆಯಲ್ಲ. ನೋಡಿ ಪಕೋಡ ಥರ ಆಗಿದೆ. ಖುಷಿಯಾಗಿ ಮಕ್ಕಳು ಆ ಪ್ಲೇಟಲ್ಲಿ ಹಾಕ್ತಾ ಇರಬೇಕು, ಖುಷಿಯಾಗಿ ತಿಂತಾ ಇರಬೇಕು. ನೋಡಿ ಬೇಬಿ ಕಾರ್ನ್ ಸ್ಟಿಕ್ ಪುದೀನ ಮಾಡಿದ್ದೀನಿ, ನಿಮಗೆಲ್ಲ ತೋರಿಸಿದ್ದೀನಿ. ಮಕ್ಕಳು ದೊಡ್ಡವರು ಸಾಯಂಕಾಲದ ಹೊತ್ತು ಗೊತ್ತಾಯ್ತಲ್ಲ, ಸಾಯಂಕಾಲ ಅಂದರೆ ಆ ಟೈಮಲ್ಲಿ ನೋಡ್ತಾ ಇರ್ಬೇಕು. ಹಾಂ ಅಂತ ಒನ್ ಮೋರ್ ಥರ ಸ್ಟಿಕ್ ತಿಂತಾ ಇರಬೇಕು. ತಿಂದಾದ್ಮೇಲೆ ನನ್ನ ನಂಬರ್ ಗೊತ್ತಲ್ಲ, ನಿಮ್ಮ ಮನೆ ಚಂದ್ರು, ಬನ್ನಿ ಶಿವಾನಂದ ಸರ್ಕಲ್ ಆಪೋಸಿಟ್ ಗಾಂಧಿ ಭವನ್. ನಾವು ಹೊಸದಾಗಿ ನಿಮ್ಮ ಮನೆ ಚಂದ್ರು ಕಿಚನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಒನ್ ಮೋರ್ ಥರ ಇನ್ನೂ ಅಡುಗೆ ಹೇಳ್ಕೊಡ್ತಾ ಇರ್ತೀನಿ. ಒನ್ ಮೋರ್ ಥರ ತಿನ್ಬೇಕು, ಚಟಾಪಟ ಅಂತ ಹೇಳ್ತಾ ಇರ್ಬೇಕು. ಏನಂತೀರಾ ಮೇಡಮ್? ಈಗ ಇದನ್ನು ನಾನೇ ಟೇಸ್ಟ್ ಮಾಡ್ತೀನಿ, ತಿಂದಾದ್ಮೇಲೆ ನೀವೇ ಹೇಳಿ. ಆಹಾ ಇದಕ್ಕೆ ಪುದೀನ ಚಟ್ನಿ, ರಸ್ ಥರ ಇದೆ. ತಿಂತಾ ಇರಿ, ಒನ್ ಮೋರ್ ಅಂತ ಇರಿ. ಆಹಾ ಎಂತೋ ಮಜಾ. ತಿಂದಾದ್ಮೇಲೆ ಬಾಯ್ ತಗೊಳ್ಳಿ ಮೇಡಮ್. ನೀವು ಎಲ್ಲರಿಗೂ ತಿನ್ನಿಸಿ, ನೀವು ಒನ್ ಮೋರ್ ಅನಿಸಿ. ಸಖತ್ತಾಗಿದೆ, ಅದ್ಭುತವಾಗಿದೆ. ಖಾರ ಚಟ್ನಿ, ಅದು ಮಸಾಲೆ ಎಲ್ಲ ಸಖತ್ತಾಗಿ ಕೋಟಿಂಗ್ ಆಗಿದೆ. ತಿಂತಾ ಇದ್ರೆ ಸ್ವರ್ಗಕ್ಕೆ 3 ಗೇಣು. ಬಾಯ್. ಒನ್ ಮೋರ್ ಅನ್ಬೇಕು ನೀವು.